ಹುಮ್ನಾಬಾದ್ ಗಣೇಶ ಮಂದಿರದಲ್ಲಿ ಶ್ರಾವಣ ಮಾಸದ ಮುಕ್ತಾಯ ಹಾಗೂ ಗಣೇಶ ಪ್ರತಿಷ್ಠಾನ ದಿನದಂದು ವಿಶೇಷ ಪೂಜೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಶಿವಪುರ ಗಲ್ಲಿಯಲ್ಲಿ ಗಣೇಶ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಮುಕ್ತಾಯ ಹಾಗೂ ಗಣೇಶ ಪ್ರತಿಷ್ಠಾನ ದಿನದಂದು ವಿಶೇಷವಾದಂತಹ ಪೂಜೆ ಅನ್ನದಾಸೋಹ ಕಾರ್ಯಕ್ರಮ ನೆರವೇರಿತು. ಸುಮಾರು ಶ್ರಾವಣ ಮಾಸದಲ್ಲಿ 1 ತಿಂಗಳವರೆಗೂ ಭಜನೆ ಕೀರ್ತನೆಗಳು ನಡೆದಿದ್ದು, ಇಂದಿನ ದಿನ ಸಾವಿರಾರು ಭಕ್ತರು ದರ್ಶನವನ್ನ ಪಡೆದರು. ಹಾಗೂ ವಿಶೇಷವಾಗಿ ಈ ಗಣೇಶ ಮಂದಿರದ ಜೀರ್ಣೋದ್ಧಾರವನ್ನ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲರು ಮಾಡಿದ್ದಾರೆ. ಅಲ್ಲದೆ ಕಳೆದ ವರ್ಷದಲ್ಲಿ ಗೊದ್ದಲಿ ಪೂಜೆ ಮಾಡಿರುವ ಗುಡಿಯು ಪೂರ್ಣವಾಗಿ 15-20 ದಿನಗಳಲ್ಲಿ ಮುಗಿಯುತ್ತೆ ಎಂದು ಕಮಿಟಿಯವರು ತಿಳಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ರಮೇಶ್ ರೆಡ್ಡಿ, ಉಪಾಧ್ಯಕ್ಷರಾದ ರಾಮರೆಡ್ಡಿ, ಕಾರ್ಯದರ್ಶಿಯಾದ ವಿನಾಯಕ್ ದೂಮಳೆ, ಖಜಾಂಚಿಯಾದ ಮೋಹನ್ ರೆಡ್ಡಿ, ಸದಸ್ಯರಾದ ಖೇಮರೆಡ್ಡಿ, ಮಡಬಿ, ನಾಮದೇವ, ಬಾಗೇಶ್ ರೆಡ್ಡಿ, ಮೂಡಬಿ, ಜರಣಪ್ಪ, ವಾಡಿಕೇರ್, ಜೈಕಾಂತ್ ರೆಡ್ಡಿ, ಶಿವರಾಮ್ ಜಾಧವ್ ಸೇರಿದಂತೆ ಅನೇಕ ಮುಖಂಡರು, ಭಕ್ತರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಗಣಪತಿಮಪ್ಪ ಸಮಸ್ತ ನಾಡಿನ ಜನತೆಗೆ ಶಿವಪುರ ಬಡಾವಣೆ ಹಾಗೂ ಶಿವಪುರ ಗಣೇಶ ದೇವಸ್ಥಾನ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಕಳೆದ 20 ವರ್ಷಗಳಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದ್ದು, ಸತತವಾಗಿ 13 ವರ್ಷಗಳಿಂದ ಪ್ರಸಾದದ ವ್ಯವಸ್ಥೆ ಹಾಗೂ ಇಲ್ಲಿ ಬಂದಂತ ಭಕ್ತರಿಗೆ ಎಲ್ಲಾ ಸೌಲಭ್ಯಗಳನ್ನು ಹಾಗೂ ಪ್ರಸಾದ ರೀತಿಯಾಗಿ ನೀಡುತ್ತಾ ಬರಲಾಗುತ್ತಿದೆ. ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಜಿ ಸಚಿವರಾದಂತ ರಾಜಶೇಖರ್ ಪಾಟೀಲ್ ರವರು ಸಾಕಷ್ಟು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸಹಕಾರ ನೀಡಿದ್ದಾರೆ. ಅಲ್ಲದೆ ಈ ಹೋದ ವರ್ಷ ಈ ಹಿಂದಿನ ಗುದ್ದಲಿ ಪೂಜೆಯನ್ನು ಮಾಡಲಾಗಿತ್ತು. ಈ ವರ್ಷ 2 ಕೊಠಡಿಗಳಷ್ಟು ಕಾಮಗಾರಿಯನ್ನು ಪೂರ್ಣಗೊಂಡಿದೆ. ಇನ್ನು ಸ್ವಲ್ಪ ಕಾಮಗಾರಿ ಇದೆ. ಇನ್ನೂ ಒಂದು 10-15 ದಿವಸ ಅಥವಾ 1 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಹೇಳುತ್ತಾ, ಎಲ್ಲ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಶ್ರಾವಣ ಮಾಸದಿಂದ ದಿನಾಲು ಭಜನೆ ಕೀರ್ತನೆ ಮಾಡಲಾಯಿತು. ನಿನ್ನೆ ಭಜನೆ ಸಮಾಪ್ತಿಗೊಳ್ಳಲಾಯಿತು. ಇಂದು ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಇವತ್ತು ಬೆಳಗ್ಗೆಯಿಂದ ಪ್ರಸಾದ ವ್ಯವಸ್ಥೆ, ಭಜನೆ ಕೀರ್ತನೆ ಹಾಗೂ ಬಂದಂತ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಹಾಗೂ ಎಲ್ಲರಿಗೂ ಇಲ್ಲಂತ ಪುರಸಭೆ ವತಿಯಿಂದ ಎಲ್ಲ ಇಲ್ಲಿ ಸ್ವಚ್ಛತೆ ಮಾಡಿದಂತ ಕಾರ್ಮಿಕರಿಗೆಲ್ಲ ವ್ಯವಸ್ಥೆ ಮಾಡಿ ಇದು ಮಾಡಲಾಗಿದೆ. ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಶಿವಪುರ ಗಣೇಶದ ವತಿಯಿಂದ ಹಾಗೂ ಹುಮ್ನಾಬಾದ್ ಸದ್ಭಕ್ತರಿಗೆ ನಮ್ಮ ಗಣೇಶ ವತಿಯಿಂದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ನಮ್ಮ ಗಣೇಶ ಮಂದಿರದಲ್ಲಿ ಹೋಮ ಹವನ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಯುತ್ತವೆ. ಮಾಣಿಕ್ ನಗರದಿಂದ ಸಂಸ್ಥಾನದಿಂದ ಸದ್ಭಕ್ತರು ಬಂದು ಹಾಗೂ ಮಹಾರಾಜರು ಬಂದು, ಮುಂಬೈ, ಹೈದರಾಬಾದ್ ಇಲ್ಲಿಂದ ಸದ್ಭಕ್ತರು ಬಂದು ಇಲ್ಲಿಗೆ ಹೋಮ ಹವನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಇಂತಹ ಸದ್ಭಕ್ತ ಕಾರ್ಯಕ್ರಮವನ್ನು ಇಲ್ಲಿ ಹುಮ್ನಾಬಾದ್ ಶಿವಪುರ ಬಡಾವಣೆಯಲ್ಲಿ ನಡೆಯುತ್ತದೆ. ಹಾಗೂ ಈ ಬಡಾವಣೆಯಲ್ಲಿ ಎಲ್ಲಾ ಜನತೆಗೆ ಒಳ್ಳೆಯದಾಗಲೆಂದು ನಮ್ಮ ಎಲ್ಲ ಆಶಯವನ್ನು ಪೂರೈಸಬೇಕೆಂದು ನಮ್ಮ ಸದ್ಭಕ್ತರಲ್ಲಿ ವಿನಂತಿ. ಎಲ್ಲಾ ಜಾತಿ ಮತವನ್ನು ಒಂದೇ ಎಂದು ಸದ್ಭಕ್ತರು ಎಲ್ಲರೂ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸುತ್ತಾರೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು, ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.